ನಮಸ್ಕಾರ. ನಾನು ಈ ದಿನ ಯಾವುದೇ ಸಾಸ್ ಉಪಯೋಗಿಸದೆ ರುಚಿಯಾದ ಸಿಂಪಲ್ ಆಗಿ ಫ್ರೈಡ್ ರೈಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸರಿ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ 10 ಬೀನ್ಸ್ನ ಮಧ್ಯ ಸಿಗದು 1 ಇಂಚ್ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟು, 1 ದೊಣ್ಣೆಮೆಣಸು, 1 ಮುಷ್ಟಿ ಆಗೋಷ್ಟು ಎಲೆಕೋಸನ್ನ ಉದ್ದವಾಗಿ ಸೆಗೆದಿಟ್ಕೊಂಡಿದ್ದೀನಿ. 4 ಸ್ಪೂನು ಹಸಿ ಬಟಾಣಿ ಕಾಳನ್ನು ತಗೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ 3 ಬಾದಾಮಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. 4 ಹಸಿಮೆಣಸು, 3 ಒಣಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ಬೆಳ್ಳುಳ್ಳಿ ಹೆಸರಿದೆ. ಅರ್ಧ ಇಂಚು ಹಸಿ ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರ ತಳಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಒಣಮೆಣಸನ್ನ ಹಾಕೋಣ. ನಂತರ ಟೊಮೊಟೊನ ಹಾಕೋಣ. ಹೀಗೆ ಮಾಡಿದರೆ ಮಸಾಲೆ ನಯಸ್ಸಾಗಿ ರುಬ್ಬುತ್ತೆ. ಈಗ ನೀರು ಹಾಕದೆ ಮಸಾಲೆನ ರುಬ್ಬೋಣ. ಯಾಕಂದರೆ ಟೊಮೊಟೊ ಹಣ್ಣಲ್ಲಿ ನೀರಿನ ಅಂಶ ಇದೆ. ಮಸಾಲೆ ನಯಸ್ಸಾಗಿ ರುಬ್ಬಾಯಿತು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ನೀವು ಬೇಕಾದ್ರೆ ತುಪ್ಪ ಹಾಕ್ಬೋದು. ಹಾಗೆ ಅರ್ಧ ಸ್ಪೂನು ಜೀರಿಗೆ ಹಾಕಿದ್ದೀನಿ. ಜೀರಿಗೆನ ಸ್ವಲ್ಪ ಪರಿಮಳ ಬರೋಷ್ಟು ಹುರಿತಾ ಹೋಗೋಣ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಸಾಲೆ ಕುದ್ದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಈಗ ಮಸಾಲೆ ರುಚಿಗೆ ಉಪ್ಪು ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಕುದ್ದಾಯಿತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ 1/4 ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕೆ ಬಿಡೋಣ. ಈಗ ಹೆಚ್ಚಿರುವ ತರಕಾರಿನ ಒಂದೊಂದಾಗಿ ಹಾಕ್ತಾ ಬರೋಣ. ಕೊನೆಯಲ್ಲಿ ಹಸಿ ಬಟಾಣಿ ಕಾಳನ್ನು ಇದ್ರ ಜೊತೆಗೆ ಸೇರಿಸೋಣ. ಈಗ ಒಗ್ಗರಣೆ ಜೊತೆ ತರಕಾರಿನ 4 ಸುತ್ತು ಹುರಿಯೋಣ. ನಂತರ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಬೇಯೋಕೆ ಬಿಡೋಣ. ಹೀಗೆ ಒಂದು ಸರಿ ಮುಚ್ಚಿದ ಪ್ಲೇಟ್ ತೆಗಿಯೋಣ. ಹಾಗೆ ಸೌಟಲ್ಲಿ ಕೈ ಆಡಿಸೋಣ. ಈ ತರಕಾರಿಗೆ ಎಣ್ಣೆಲ್ಲೇ ಬೇಯೋದು, ಹಾಗಾಗಿ ಬುಡ ಸೀದ್ಬಿಟ್ರೆ ಕಷ್ಟ. ಪುನಃ ಪ್ಲೇಟ್ ಮುಚ್ಚೋಣ. ಬೆಂದಿಲ್ಲ. ಈಗ ಮುಚ್ಚಿದ ಪ್ಲೇಟ್ ತೆಗಿಯೋಣ. ತರಕಾರಿನೂ ಅಷ್ಟೇ ತುಂಬ ಮೆತ್ತಗೆ ಬೇಯಬಾರ್ದು, ಅದು ಫ್ರೈಡ್ ರೈಸಿಗೆ ರುಚಿ ಆಗೋಲ್ಲ. ಹಾಗೆ ತರಕಾರಿ ರುಚಿಗಾಗಷ್ಟು ಉಪ್ಪು ಹಾಕೋಣ. 1/4 ಸ್ಪೂನು ಸಕ್ಕರೆ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದ್ರ ಜೊತೆ ಮೊದಲೇ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕೋಣ. ಈಗ ತರಕಾರಿ ಮತ್ತು ಮಸಾಲೆನ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಈ ಮಸಾಲೆನ ತರಕಾರಿ ಕುಟ್ಕೊಬೇಕು, ಆವಾಗ ತುಂಬ ಟೇಸ್ಟ್ ಆಗುತ್ತೆ. ಪುನಃ ಪ್ಲೇಟ್ ಮುಚ್ಚಿ 5 ನಿಮಿಷ ಮಾತ್ರ ಬೇಯಿಸೋಣ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಮಸಾಲೆ ಮತ್ತು ತರಕಾರಿ ಚೆನ್ನಾಗಿ ಕುಟ್ಕೊಂಡಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ 1 ಲೋಟ ಪಲಾವ್ ಅಕ್ಕಿನ ತರಕಾರಿ ಮತ್ತು ಮಸಾಲೆ ಜೊತೆ ಸೇರಿಸೋಣ. ಹಾಗೆ ಮಿಕ್ಸ್ ಮಾಡೋಣ. ಹೆಚ್ಚಾಗಿ ಪಲಾವ್ ಅಕ್ಕಿ ಮಾತ್ರ ಈ ಥರ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡಿದರೆ ಉದುರಾಗುತ್ತೆ. ಇನ್ಯಾವುದೇ ಅಕ್ಕಿ ಆದರೂ ತಣದ ಮೇಲೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಪರಿಮಳ ಮತ್ತು ರುಚಿಗೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಉದುರಿಸೋಣ. ಈಗ ರುಚಿಯಾದ ಫ್ರೈಡ್ ರೈಸು ರೆಡಿ ಆಯಿತು. ಯಾವುದೇ ಗರಂ ಮಸಾಲೆ ಹಾಕಿಲ್ಲ, ಹೆಚ್ಚು ಖಾರ ಇಲ್ಲ, ಹಾಗೆ ಸಾಸ್ ಸಹಿತ ಹಾಕಿಲ್ಲ. ಲಂಚ್ ಬಾಕ್ಸಿಗೆ ಹಾಗೆ ಜರ್ನಿ ಮಾಡೋದಕ್ಕೆ ಸಹಿತ ತೊಗೊಂಡು ಹೋಗ್ಬೋದು. ಒಂದು ಸರಿ ಇದರ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.